ಇದು 2 ಎಕರೆ 24 ಗುಂಟೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಇದು ಅಳತೆ ಹದ್ಬಸ್ತು ಎಲ್ಲಾಗಿ ಬೇಲಿ ಹಾಕಿರುವಂಥದ್ದು. ಆರವಳ್ಳಿ ಬಸ್ ಸ್ಟ್ಯಾಂಡಿಂದ ನಿಮಗೆ ಕರೆಕ್ಟಾಗಿ 4.25 ಕಿಲೋಮೀಟ್ರ್ ಆಗುತ್ತೆ. ಇವು ರೆಡ್ ಸಾಯಿಲು ನೋಡಿ, ಹೊಸದಾಗಿ ಇಲ್ಲೆಲ್ಲ ರೋಡೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಅದ್ರ ಪಕ್ಕದ್ದೇ 2 ಸೈಡ್ ರೋಡಿಗೆ ಬರುತ್ತೆ. ಇಲ್ಲಿ ಒಂದಷ್ಟು 40ರಿಂದ 50 ಫಲ ಬಿಟ್ಟಿರುವಂಥ ಮಾವಿನ ಗಿಡಗಳಿದ್ದಾವೆ. ಇದು 2 ಸೈಡ್ ರೋಡ್ ಬರುತ್ತೆ. ಮಾಮೂಲಿ ಮೇನ್ ಕನೆಕ್ಟಿವ್ ರೋಡ್ ತೋರಿಸ್ತೀನಿ, ಅದು ಮೆಟ್ಲಿಂಗ್ ರೋಡು. 2-3 ಜನ ಡಿವೈಡ್ ಮಾಡ್ಕೊಂಡು ಫಾರ್ಮ್ ಮಾಡಿಕೊಡೋ ತಿನ್ನೋರ್ಗೂ ಕೂಡ ಇದು ಸೂಟಬಲ್ಲು. ನೋಡಿ ಪಕ್ಕದಲ್ಲಿ ನೋಡ್ಬೋದು, ಪಕ್ಕದಲ್ಲೆಲ್ಲ ಬೇರೆಯವ್ರದ್ದು ಫಾರ್ಮ್ ಹೌಸ್ಗಳು. ಅವರ ಹದ್ಬಸ್ತಿಗೆ ಬೇಲಿ ಹಾಕ್ಕೊಂಡಿದ್ದಾರೆ. ಇಲ್ಲಿ ಏನು ಹೊಲ ಗೊತ್ತಿಲ್ಲಲ್ಲ, ಹಂಗಾಗಿ ಗೊತ್ತಾಗಲ್ಲ ಸಾಯಿಲ್ ಕಂಡೀಷನ್ನು. ಪಕ್ಕದಲ್ಲೆಲ್ಲ ನೋಡ್ಬೋದು ರೆಡ್ ಸಾಯಿಲು, ಜನರಲ್ ಕ್ಯಾಟಗರಿ ಪ್ರಾಪರ್ಟಿ, ಲೀಗಲ್ ವೆರಿಫೈಡು. ಸ್ವಲ್ಪ ಇದು ಮಲ್ಟಿಪಲ್ ಹ್ಯಾಂಗಲ್ ಬರುತ್ತೆ. ಇದ್ರದ್ದು ಇಂಟ್ರೆಸ್ಟ್ ಕಾಲ್ ಮಾಡಿದಾಗ ಸ್ಕೆಚ್ಚು ಬೇರೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನಿದೆ ಅವೆಲ್ಲ ಶೇರ್ ಮಾಡ್ತೀನಿ. ಕರೆಕ್ಟಾಗಿ ಆರವಳ್ಳಿ ಬಸ್ ಸ್ಟ್ಯಾಂಡಿಂದ 4.25 ಕಿಲೋಮೀಟ್ರು. ಇದಕ್ಕೆ ಇದೇ ಥರ ಎಂಟ್ರೆನ್ಸ್ ಗೇಟು. ಇದೊಂದು 40 ಅಡಿ ರೋಡ್ಗಿರುವಂಥ ಪ್ರಾಪರ್ಟಿ. ಸೊ ಇದೇ ಎಂಟ್ರೆನ್ಸು ಬೇಲಿ. ಬಲಗಡೆಗೆ ಈ ಥರ ಸ್ಟ್ರೈಟ್ ಹೋಗುತ್ತೆ. ಇದು ಒಂದು ಕಡೆಯಿಂದ ಎಂಟ್ರಿ. ಇಲ್ಲಿ ಇದೊಂದೇ ಅಲ್ಲ ಫಾರ್ಮು, ಇನ್ನು ಮುಂದೆ ಹೋದ್ರೆ ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿರೋ ಫಾರ್ಮ್ಗಳಿದ್ದಾವೆ. ಇದು ಅದು ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಆರವಳ್ಳಿ ಟೌನು. ಸೊ ಈ ಥರ ಇದು ಮೆಟ್ಲಿಂಗ್ ರೋಡು. ಫ್ಯೂಚರಲ್ಲಿ ಟಾರ್ ಆಗುತ್ತೆ. 40 ಅಡಿ ದೊಡ್ಡ ರೋಡು ನೋಡಿ. ಆ ವಿಡತ್ ಬಿಟ್ಟೆ ಅವರು ಒಳಗಡೆಗೆ ಬೇಲಿ ಹಾಕ್ಕೊಂಡಿರೋದು. ಅದಕ್ಕೆ 2 ಕಡೆನೂ ಎಂಟ್ರಿ ಸಿಗುತ್ತೆ. 2 ಎಕರೆ 24 ಗುಂಟೆ. ಒಂದು 40ರಷ್ಟು ಮಾವಿನ ಗಿಡಗಳು ಇದ್ದಾವೆ ಇದರಲ್ಲಿ. ಇದು 2 ಎಕರೆ 24 ಗುಂಟೆ ಮಾವಿನ ತೋಟ ಏನು ನೋಡಿದ್ರಿ. ಸೊ ಈ ತಾರೋಡಿಂದ ಈ ಥರ ತಾರೋಡು ವಿಲೇಜ್ ಬಸ್ ರೋಡಿಂದ ಈ ಥರ 40 ಅಡಿ ಬಿಡ್ತಿರುವಂಥ ಮೆಟ್ಲಿಂಗ್ ರೋಡು. ಫ್ಯೂಚರಲ್ಲಿ ಕಾಂಕ್ರೀಟ್ ಆಗುತ್ತೆ. ಇದು ಈ ಥರ ರೋಡು ಅರ್ಧ ಕಿಲೋಮೀಟರ್ಸ್ ದೂರ. ಇಲ್ಲಿ ನೋಡ್ಬೋದು ಅಕ್ಕಪಕ್ಕ ಎಲ್ಲ ಫಾರ್ಮ್, ಬೇರೆಯವರೆಲ್ಲ ಫಾರ್ಮ್ಗಳು ಕಟ್ಕೊಂಡಿದ್ದಾರೆ ಇಲ್ಲಿ.